20 ಕೋಟಿ RTGS ಅಲ್ಲಿ ತಗೊಂಡಿಲ್ವೇನ್ರಿ? ಅಪ್ಪನನ್ನೇ ಜೈಲಿಗೆ ಹಾಕಿಸಿದ ಗಿರಾಕಿ ಬಿವೈವಿ. ನಿಮ್ಮ ಅಪ್ಪನ್ನೇ ಜೈಲಿಗೆ ಹಾಕಿಸಿದ ಗಿರಾಕಿ ನೀನು. ಬಿಜೆಪಿಗರ ಮೇಲೆ ಹಳ್ಳಿ ಹಕ್ಕಿ ಕೆಂಡ ಕಾರಿದ್ದಕ್ಕೆ ನೀವೆಷ್ಟು ಸತ್ಯವಂತರು ಅಂತ ಈ ರಾಜ್ಯ ಜನಕ್ಕೆ ಗೊತ್ತಿಲ್ವಾ? ಬಿಜೆಪಿ ಸರ್ಕಾರವಿದ್ದಾಗ ಹುಂಡಿ ತುಂಬಿ ತುಳುಕುತ್ತಿತ್ತ. ವಿಧಾನಸೌಧದ ಮುಂದೆ ದೊಡ್ಡ ಹುಂಡಿ ಇದೆ, ಅಲ್ಲಿ ಯಾರೇ ದಾನಿಗಳು ಬಂದ್ರೆ ಅಲ್ಲೇ ಹುಂಡಿಗೆ ದುಡ್ಡು ಹಾಕ್ತಾರೆ. ಖಜಾನೆ ಖಾಲಿ ಆಗೋಗಿದೆ. ನಿಮ್ ಕಾಲದಲ್ಲಿ ಬರ್ತಿ ಇತ್ತ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಅಪ್ಪನನ್ನೇ ಜೈಲಿಗೆ ಹಾಕಿಸಿದ ಗಿರಾಕಿ. ಹೀಗಂತ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ವಿಜಯೇಂದ್ರ ಅವರನ್ನ ಹಿಗ್ಗ ಮುಗ್ಗ ಕುಕ್ಕಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸರ್ಕಾರದ ಖಜಾನೆ ತುಂಬಿ ತುಳುಕುತ್ತಿತ್ತ ಅಂತೇಳಿ ಖಡಕ್ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ವಿಜಯೇಂದ್ರ ಮತ್ತು ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ನಾಯಕರು ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಎಲ್ಲ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿ ಹೋಗಿದೆ. ಈಗ ದೇವಾಲಯಗಳ ಹುಂಡಿಗೂ ಕೈ ಹಾಕಿದೆ ಸರ್ಕಾರ. ಒಂದು ಕೆಲಸ ಮಾಡಿ, ವಿಧಾನಸೌಧದ ಮುಂದೆ ಹುಂಡಿ ಇಟ್ಟುಬಿಡಿ, ಜನ ಬಂದು ದುಡ್ಡು ಹಾಕಿ ಹೋಗ್ತಾರೆ ಅಂತೇಳಿ ಬಿವೈ ವಿಜಯೇಂದ್ರ ಕುಟುಕಿದ್ರು. ನಾನು ಹೇಳಿದ್ದೇನೆ ಮೈಸೂರಿನಲ್ಲಿ, ಯಾಕೆ ಮನೆ ಮುಖ್ಯಮಂತ್ರಿಗಳ ದೇವಸ್ಥಾನದ ಹುಂಡಿ ಕೈ ಹಾಕ್ತೀರಿ, ವಿಧಾನಸೌಧದ ಮುಂದಿನ ದೊಡ್ಡ ಹುಂಡಿ ಇಟ್ಬಿಡಿ, ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ವಿಧಾನಸೌಧದ ಮುಂದೆ ದೊಡ್ಡ ಹುಂಡಿ ಇದೆ, ಅಲ್ಲಿ ಯಾರೇ ದಾನಿಗಳು ಬಂದ್ರೆ ಅಲ್ಲೇ ಹುಂಡಿಗೆ ದುಡ್ಡು ಹಾಕ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹಾಕ್ಬೇಕು ಅಂದ್ರೆ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯ ಸರ್ಕಾರ ಕೇವಲ 8-9 ತಿಂಗಳಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಇನ್ನು 4 ವರ್ಷ ಅಧಿಕಾರ ನಡೆಸಿದ್ರೆ ಕಾಂಗ್ರೆಸ್ ಪಕ್ಷರು ಯಾವ ಪರಿಸ್ಥಿತಿಗೆ ಹೋಗ್ಬೋದು ಅಂದರೆ. ಹೀಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಗಂಭೀರ ಆರೋಪವನ್ನ ಮಾಡಿದ್ರು. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು. ಇದಕ್ಕೆ ಬಿಜೆಪಿ MLC ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ವಿಜಯೇಂದ್ರ ಅವರನ್ನ ಕುಕ್ಕಿದ್ದೇಗೆ ಗೊತ್ತಾ? ವಿಜಯೇಂದ್ರ ಏನ್ ಹೇಳಿದ್ದಾರೆ? ಹುಂಡಿ ಇಡಿ, ಖಜಾನೆ ಖಾಲಿ ಆಗೋಗಿದೆ. ನಿಮ್ ಕಾಲದಲ್ಲಿ ಬರ್ತಿ ಇತ್ತ ಸ್ವಾಮಿ? ನಿಮ್ಮ ಅಪ್ಪನ್ನೇ ಜೈಲಿಗೆ ಹಾಕಿಸಿದ ಗಿರಾಕಿ ನೀನು. ಏನ್ರಿ ನೀವು ಸತ್ಯವಂತರ ತರ ಮಾತಾಡ್ತೀರಿ. ನೀವೆಷ್ಟು ಸತ್ಯವಂತರು ಅಂತ ಈ ರಾಜ್ಯ ಜನಕ್ಕೆ ಗೊತ್ತಿಲ್ವಾ? ಕೇಳಿದ್ರಲ್ಲ ಎಚ್ ವಿಶ್ವನಾಥ್ ಅವರು ಹೇಳಿದ್ದನ್ನ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇನೋ ರಾಜ್ಯದ ಖಜಾನೆ ಭರ್ತಿಯಾಗಿತ್ತ, ನಿಮ್ಮಪ್ಪನನ್ನ ಜೈಲಿಗೆ ಹಾಕಿಸಿದ್ದೆ ನೀನು, ನೀವೇನ್ ಸತ್ಯ ಹರಿಶ್ಚಂದ್ರರ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಎಚ್ ವಿಶ್ವನಾಥ್ ಅವರು ವಿಜಯೇಂದ್ರ ಅವರ ಮೇಲೆ ಲಂಚದ ಆರೋಪ ಮಾಡಿದ್ದು ಇದೇ ಮೊದಲಲ್ಲ. 2 ತಿಂಗಳ ಹಿಂದೆಯೇ ಇಂಥ ಗಂಭೀರ ಆರೋಪವನ್ನ ಮಾಡಿದ್ರು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ BSY ಸರ್ಕಾರ ಇದ್ದಾಗ ರಾಜ್ಯದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರ ನಡೆದಿತ್ತು ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ರು. ಜೊತೆಗೆ BSY ಮತ್ತು ಬಿವೈ ವಿಜಯೇಂದ್ರ ಅದೆಲ್ಲೆಲ್ಲಿ ಹಣ ಬಚ್ಚಿಟ್ಟಿದ್ದಾರೆ ಗೊತ್ತಾ ಅಂತಾನು ವಾಗ್ದಾಳಿ ನಡೆಸಿದ್ರು. ಆಗ ಅದಕ್ಕೆ ರಿಯಾಕ್ಟ್ ಮಾಡಿದ್ದ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು, ಯತ್ನಾಳ್ ಸರಿಯಾಗಿ ಹೇಳಿಲ್ಲ, ನಾನ್ ಹೇಳ್ತೀನಿ ಕೇಳಿ ಅಂತೇಳಿ ಬಿವೈ ವಿಜಯೇಂದ್ರ ಅವರು 20 ಕೋಟಿ ರೂಪಾಯಿ ಲಂಚವನ್ನ RTGS ಮೂಲಕ ತಗೊಂಡಿದ್ರು ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಅದನ್ನ ಒಂದ್ಸಲಿ ನೋಡ್ಕೊಂಡ್ಬಿಡಿ. ಯತ್ನಾಳ್ ಹೇಳೋ ರೀತಿನಲ್ಲಿ ಹೇಳ್ಬೇಕಾಯ್ತು. ವಿಜಯೇಂದ್ರ ಯಡಿಯೂರಪ್ಪ ಅವ್ರ ತಂದೆನ ಜೈಲಿಗೆ ಕಳಿಸ್ತವ್ರು ಯಾರ್ರಿ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೇ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಯಾರು? ಇದೇ ವಿಜಯೇಂದ್ರ ಅಲ್ವೇ ಮಗ? ಅಪ್ಪನ ಸೈನ್ ಮಾಡಿಬಿಟ್ಟು ಇವರು ಇವತ್ತು ರಾಜ್ಯಕ್ಕೆ ಅಧ್ಯಕ್ಷರೇ. ಇದು ನಾನು ಮೊದಲನೇ ದಿವಸನೇ ನಾನು ಮಾತಾಡಿದ್ದೀನಿ. ವಿಜಯೇಂದ್ರ ಅಧ್ಯಕ್ಷ ಆದ ಮೊದಲನೇ ದಿವಸನೇ ಹೇಳಿದ್ದೀನಿ. ಹಾಗಾಗಿ ತನ್ನ ಸ್ವಂತ ತಂದೆಯನ್ನೇ ಲಂಚ ತಗೊಂಡು ತಂದೆ ಮೇಲೆ ಬಂದು 20 ಕೋಟಿ RTGS ಅಲ್ಲಿ ತಗೊಂಡಿಲ್ವೇನ್ರಿ? ಯಾರಾದ್ರೂ RTGS ಲಂಚ ತಗೋತಾರ? ಹಾಗಾದ್ರೆ ವಿಜಯೇಂದ್ರ ಮತ್ತು ಅವರ ತಂದೆ BS ಯಡಿಯೂರಪ್ಪನವರ ಮೇಲೆ ಇಂಥ ಗಂಭೀರ ಆರೋಪಗಳನ್ನ ಬಿಜೆಪಿ ಶಾಸಕರೇ ಮಾಡ್ತಾ ಇರುವಾಗ, ಇವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಬರಿದಾಗಿದೆ ಅಂತೇಳಿ ಬೊಂಬಡ ಬಾರಿಸುತ್ತಿರೋದು ಎಷ್ಟು ಸರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ YouTube ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.